ಪ್ರಕಾಶ್ ರಾಜ್ ಮೇಲಿರುವಂತ ಆರೋಪ ಏನು? ಅಕ್ರಮವಾಗಿ 4 ರಾಜ್ಯಗಳ ಮತದಾರರ ಪಟ್ಟಿಯಲ್ಲಿ ಪ್ರಕಾಶ್ ರಾಜ್ ಹೆಸರಿದೆ. ಬಹುಭಾಷಾ ನಟ ಪ್ರಕಾಶ್ ರಾಜ್ ನಿಜ, ಆದ್ರೆ ಈ ದೇಶದ ಈ ನೆಲದ ಕಾನೂನು ಅಂತ ಇರುತ್ತೆ, ಅದನ್ನ ಪಾಲನೆ ಮಾಡ್ತಿದ್ದಾರಾ? 4-5 ರಾಜ್ಯಗಳಲ್ಲಿ ಸತತವಾಗಿ ಓಡಾಡ್ತಾ ಇರ್ತಾರೆ, ಯಾಕಂದ್ರೆ ಬೇರೆ ಬೇರೆ ಭಾಷೆಗಳ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಹಾಗಂದ ಮಾತ್ರಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಪ್ರಕಾಶ್ ರಾಜ್ ಹೆಸರಿದ್ರೆ ಅದು ಕಾನೂನಾತ್ಮಕ ಆಗಲ್ಲ. 4 ರಾಜ್ಯಗಳ ಮತದಾರರ ಪಟ್ಟಿಯಲ್ಲಿ ಪ್ರಕಾಶ್ ರಾಜ್ ಹೆಸರಿರೋ ಆರೋಪ ಇದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡಲ್ಲಿ ವೋಟರ್ ಐಡಿ ಇದೆ ಅನ್ನೋ ಆರೋಪ ಇರೋದು. ಒಬ್ಬ ವ್ಯಕ್ತಿ ಒಂದೇ ಮತದಾರರ ಗುರುತಿನ ಚೀಟಿಯನ್ನ ಹೊಂದಿರೋದಕ್ಕೆ ಅವಕಾಶ ಇದೆ. ಅದು ಇನ್ನೆಲ್ಲದ ಕಾನೂನು. ಈ ದೇಶದ ಪ್ರಜೆ, ಒಬ್ಬ ಪ್ರಜೆ ಒಂದು ಮತದಾರರ ಚೀಟಿಯನ್ನ ಹೊಂದಿರಬಹುದು ಅಂತ. ಆದ್ರೆ ಪ್ರಕಾಶ್ ರಾಜ್ 4 ರಾಜ್ಯಗಳ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿದೆ. ಮತದಾರರ ಪಟ್ಟಿಯಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರಿದೆ ಅನ್ನೋ ಆರೋಪ ಇದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡಲ್ಲಿ ಒಂದೇ ಹೆಸರಲ್ಲಿ 4 ವೋಟರ್ ಐಡಿ ಕಾರ್ಡ್ ಅನ್ನ ಪಡೆದಿದ್ದಾರೆ. ಇದು ಇವರ ಮೇಲಿರುವಂತಹ ಆರೋಪ. ಒಂದೇ ಹೆಸರು, 4 ವೋಟರ್ ಐಡಿ ಇದೆ, ಬೇರೆ ಬೇರೆ ರಾಜ್ಯದ 4 ರಾಜ್ಯಗಳಲ್ಲಿ ಮತದಾರರ ಗುರುತಿನ ಚೀಟಿಯನ್ನ ಪಡೆದಿರೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಇದೇ ಪ್ರಕರಣದಲ್ಲಿ ವಿಚಾರಣೆಗೆ ಕೋರ್ಟಿಗೆ ಹಾಜರಾಗಿ ಅಂತ ನೋಟಿಸ್, ಸಮನ್ಸ್ ಎಲ್ಲ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ನಟ ಪ್ರಕಾಶ್ ರಾಜ್ ವಿರುದ್ಧ ದಿಲೀಪ್ ಕುಮಾರ್ ಅನ್ನೋರು ಕೇಸ್ ಹಾಕಿದ್ದಾರೆ. ಅಕ್ರಮವಾಗಿ ಒಂದೇ ಹೆಸರಲ್ಲಿ 4 ಕಡೆ ವೋಟರ್ ಐಡಿ ಇದೆ ಇವ್ರದ್ದು. ಕೋರ್ಟ್ ಆದೇಶ ಉಲ್ಲಂಘನೆ ಹಿನ್ನೆಲೆ 3ನೇ ಬಾರಿಗೆ ಬಂಧನದ ವಾರೆಂಟ್ ಹೊರಬಿದ್ದಿದೆ. ಒಬ್ಬ ಭಾರತೀಯ ಪ್ರಜೆ ದೇಶದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ವೋಟರ್ ಐಡಿಯನ್ನು ಇಟ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ. ಆದರೆ ನಟ ಪ್ರಕಾಶ್ ರಾಜ್ ತನ್ನ 4 ರಾಜ್ಯಗಳಲ್ಲಿ ವಿವಿಧ 4 ವೋಟರ್ ಐಡಿಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನು ಆ 4 ಕಡೆಯೂ ಕೂಡ ಅವರು ವೋಟ್ಗಳನ್ನು ಹಾಕ್ತಾ ಇದ್ದಾರೆ, ರಾಜಕೀಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಒಂದು PCR ದಾಖಲು ಮಾಡಲಾಗಿತ್ತು. ಆದರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಬಾರಿ NBW ಜಾರಿ ಮಾಡಿದೆ ಕೋರ್ಟು. ಇದಾದರೂ ಕೂಡ ಅವರು ಕೋರ್ಟ್ಗೆ ಮುಂದೆ ಬರ್ತಾ ಇಲ್ಲ, ಇದ್ರ ಬಗ್ಗೆ ಉತ್ತರವನ್ನು ಕೊಡ್ತಾ ಇಲ್ಲ. ಈ ಕೇಸ್ ಸಂಬಂಧಪಟ್ಟಂತೆ ದಿಲೀಪ್ ಕುಮಾರ್ ಅನ್ನೋರು ಒಂದು PCR ಹಾಕಿದ್ರು. ಆ ಪ್ರಕರಣದಲ್ಲಿ ವಾದ ಮಾಡಿದಂಥ ಧರ್ಮಪಾಲ್ ನಮ್ಮ ಹತ್ರ ಇದ್ದಾರೆ. ಸರ್, ಇದರಲ್ಲಿ ಏನು ಕೇಸ್ ಆ್ಯಕ್ಚುಲಿ PCR ಏನು ಸರ್ ಹಾಕಿದ್ದು? ಇದರಲ್ಲಿ ಏನಂದರೆ, ಪ್ರಕಾಶ್ ರಾಜ್ರವರು ಕರ್ನಾಟಕದಲ್ಲಿ 2 ಅಸೆಂಬ್ಲಿ ಕ್ಷೇತ್ರದಲ್ಲಿ ವೋಟರ್ ಐಡಿ ನಮೂದು ಮಾಡಿದ್ದಾರೆ. ತೆಲಂಗಾಣದಲ್ಲಿ ಒಂದು, ಆಂಧ್ರ ಪ್ರದೇಶ ಒಂದು, ಆನಂತರ ತಮಿಳುನಾಡಲ್ಲಿ 3-4 ಕಡೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವೋಟರ್ ಐಡಿಯನ್ನು ಮಾಡಿಕೊಂಡಿದ್ದಾರೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಏನು ಹೇಳ್ತೇವೆ ಅಂದರೆ, ಒಂದು ಕಡೆ ಈಗ ಬೆಂಗಳೂರಲ್ಲಿ ವೋಟರ್ ಐಡಿ ಒಂದು ಕ್ಷೇತ್ರದಲ್ಲಿದ್ದರೆ ಇನ್ನೊಂದು ಕಡೆಗೆ ಅವನು ಶಿಫ್ಟ್ ಆದರೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಅಲ್ಲಿ ಹೊಸದಾಗಿ ಮಾಡಬೇಕೇ ಹೊರತು 3-4 ಕಡೆಗಳಲ್ಲಿ ರೇಷನ್ ಕಾರ್ಡ್ ಆಗಲಿ, ಇದನ್ನು ಏನು ಆಧಾರ ಕಾರ್ಡ್ಗಳಾಗಲಿ ಅಥವಾ ಯಾವುದೇ ಒಂದು ಗುರುತಿನ ಚೀಟಿಗಳನ್ನು ಮಾಡಬಾರ್ದು. ಮಾಡಿದರೆ ತಪ್ಪದು. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಪನಿಷ್ಮೆಂಟ್ ಕೂಡ ಇದೆ, ಇಂಪ್ರಿಸನ್ಮೆಂಟ್ ಕೂಡ ಇದೆ, ಅದೇ ರೀತಿ ಫೈನ್ ಕೂಡ ಇದೆ. ಈಗ ಇಲ್ಲಿ ನೋಡಿದಾಗ ಪ್ರಕಾಶ್ ರಾಜ್ರವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಹೆಸರನ್ನು ನಮೂದು ಮಾಡಿದ್ದಾರೆ. ವೋಟು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅವರಿಗೆ ಮೊದಲಿನ ಫ್ಯೂಚರಲ್ಲಿ ಬೇರೆ ಬೇರೆ ಕಡೆ ಇಲೆಕ್ಷನ್ಗೆ ನಿಲ್ಲಬೇಕು ಅಂತ ಹೇಳುವಂಥ ಇರಾದೆಯಿಂದ ಅದನ್ನು ಮಾಡಿರ್ಬೋದು. ಆದರೆ ಅದು ಡೂಪ್ಲಿಕೇಟ್ ರೆಕಾರ್ಡ್ಗಳನ್ನು ಹಾಜರು ಮಾಡಿ, ದಾಖಲಾತಿಗಳನ್ನು ಹಾಜರು ಮಾಡಿ ಡೂಪ್ಲಿಕೇಟ್ ಹಾಕಿ ಎಲ್ಲ ಇದನ್ನು ನಮೂದು ಮಾಡಿಕೊಂಡಿದ್ದಾರೆ. ಅದು ತಪ್ಪು. ಅದು ಆನಂತರ PCR ಫೈಲ್ ಮಾಡಿ, PCRನಿಂದ ನಂತರ CC ಆಗಿ ನೋಟಿಸ್ ಹೋದರೆ ಏನಂತ ಹೇಳಿದ್ರೆ, ಅಲ್ಲಿಂದ ಪೊಲೀಸ್ ರಿಪೋರ್ಟ್ ಏನು ಬಂದಿದೆ, ಎಲ್ಲೂ ಕೂಡ ಅವರು ವಾಸ ಇಲ್ಲ. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಮನೆ ಇಲ್ಲ, ವಾಸ ಇಲ್ಲ, ಡೂಪ್ಲಿಕೇಟು ರೆಕಾರ್ಡ್ ಮಾಡಿ ಅದನ್ನು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸುಳ್ಳು ವಾಸದ ಪತ್ರವನ್ನು ಕೊಟ್ಬಿಟ್ಟು ವೋಟರ್ ಐಡಿನ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂಥ ಅರ್ಥ ಆಯಿತು. ಇವಾಗ 48 ACMM ಇಲ್ಲಿ ಅವರಿಗೆ ವಾರಂಟ್ ಆಗಿದೆ. 3 ಹಿಯರಿಂಗ್ ಆಗಿತ್ತು, ಎಲ್ಲಿ ಅವರು ಹಾಜರಾಗಿಲ್ಲ. ಅವರಿಗೆ ವಾರಂಟನ್ನು ಇಶ್ಯೂ ಮಾಡಿದ್ದಾರೆ. ಇನ್ನು ಪೊಲೀಸ್ನವರು ಹೋಗಿ ಅವರನ್ನು ಅರೆಸ್ಟ್ ಮಾಡ್ತಾರೆ, ಅದನ್ನು ನಾನು ಕಾದು ನೋಡಬೇಕಾಗಿದೆ. ಈಗ ಪ್ರಕಾಶ್ ರಾಜ್ರವರು ತಲೆಮರೆಸಿಕೊಂಡಿಲ್ಲ. ಅವರು ಆಗ ಮಾಧ್ಯಮದ ಜೊತೆ ಇನ್ನು TVಯಲ್ಲಿ ಬರ್ತಾ ಇದ್ದಾರೆ, ಧರ್ಮಸ್ಥಳದ ಏನು ಬುರುಡೆ ಗ್ಯಾಂಗ್ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ ಅಂತ ಆರೋಪ ಕೂಡ ಇದೆ. ಅದನ್ನು ಅವರು ಡಿನೇ ಮಾಡ್ತಾ ಇದ್ದಾರೆ. ರಾಜರೋಷವಾಗಿ ಇವತ್ತು TVಯಲ್ಲಿ ಬರ್ತಾ ಇದ್ದಾರೆ. ಅಂಥವರು ತಲೆಮರೆಸಿಕೊಂಡಿಲ್ಲ. ಆದರೆ ಈ ರಿಪೋರ್ಟನ್ನು ಪೊಲೀಸ್ನವರು ಸುಳ್ಳು ಹಾಕ್ತಾ ಇದ್ದಾರೆ. ಅಲ್ಲ, ಅವನು ತಲೆಮರೆಸಿಕೊಂಡಿದ್ದಾನೆ. ಪೊಲೀಸ್ನವರು ಅವ್ರನ್ನ ವಶಕ್ಕೆ ಅಂದರೆ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತದ್ದು ಯಾವ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಟ್ರಕ್ಷನ್ ಹೋಗಿದೆ ಸರ್? ಯಾಕೆಂದರೆ
ಅವರಿಗೆ ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಹೊರಗಡೆ ಓಡಾಡ್ತಿರುವಂಥದ್ದು ಪ್ರತಿದಿನದ ನಡವಳಿಕೆಗಳು ಅಥವಾ ಅವರ ಮೂವ್ಮೆಂಟ್ಗಳೆಲ್ಲವೂ ಗೊತ್ತಿದ್ರು ಕೂಡ ಆಕ್ಷನ್ ಆಗಿಲ್ಲ ಅನ್ನೋದ್ರೆ ಯಾವ ಪೊಲೀಸ್ ಸ್ಟೇಷನ್ ಒಂದನೇದಾಗಿ ಪೊಲೀಸ್ ಕಮಿಷನರ್ ಬೆಂಗಳೂರು ಇಲ್ಲಿ ಹೋಗಿದೆ. ಬೆಂಗಳೂರಿಂದ ಇಲ್ಲಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಎಲ್ಲೆಲ್ಲಿ ಅವರು ಆ ವಿಳಾಸವನ್ನು ಕೊಟ್ಟಿದ್ದಾರೆ ಆ ವಿಳಾಸದ ಜ್ಯುರಿಡಿಕ್ಷನ್ಗೆ ಹೋಗ್ತಾರೆ. ಅಲ್ಲಿ ಪೊಲೀಸ್ನವರು ರಿಪೋರ್ಟನ್ನು ಹಾಕ್ತಾರೆ. ಇಲ್ಲಿಗೆ ಥ್ರೂ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಇಲ್ಲಿಗೆ ಡೈರೆಕ್ಷನ್ ಆಗಿರುವಂಥದ್ದು. ಸಂಬಂಧಪಟ್ಟವರಿಗೆ ಅವರು ಅಲ್ಲಿಂದ ಕಮಿಷನ್ ಆಫೀಸಿಂದ ಕಳಿಸಿದ್ದಾರೆ. ಸರ್, ಈಗ ನೀವು ಹೇಳಿದ ಪ್ರಕಾರ ಕರ್ನಾಟಕದಲ್ಲೇ 2 ಕಡೆ ಮತ್ತು ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಲ್ಲಿ ಒಟ್ಟು ಒಂದು 4-5 ವೋಟರ್ ಐಡಿಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ಅಷ್ಟು ವೋಟರ್ ಐಡಿಯ ಫೋಟೋ ಕಾಪಿಗಳು ನಿಮಗೆ ಲಭ್ಯ ಎಲ್ಲ ನಮಗೆ ಲಭ್ಯ ಆಗಿದೆ. ಈ ಒಂದು ಆನ್ಲೈನ್ ನೋಡಿದ್ರೆ ಚೆಕ್ ಮಾಡಿದ್ರೆ ಸಿಗ್ತದೆ. ಇನ್ನು ಫರ್ದರ್ ಆಗಿ ಇನ್ನು ಇಲೆಕ್ಷನ್ ಕಮಿಷನರನ್ನು ಅವರಿಗೆ ನೋಟಿಸ್ ಸಮನ್ಸ್ ಜಾರಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ ಕೋರ್ಟಿಂದ. ಅದನ್ನು ಸಬ್ಮಿಟ್ ಮಾಡಿ ಅಂತ. ಆನಂತರ ವೋಟರ್ ಐ ಡಿ ಯಾರು ಅಥರೈಸ್ಡ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಇನ್ನು ಸಮನ್ಸ್ ಜಾರಿ ಮಾಡಿಸಿ ಅಲ್ಲಿಂದ ಆ ದಾಖಲೆಗಳನ್ನು ಕಳಿಸಿಕೊಡಿ ನ್ಯಾಯಾಲಯಕ್ಕೆ ಅಂತ ಹೇಳುವಂಥದ್ದನ್ನು ಕೂಡ ಇನ್ನು ಅರ್ಜಿ ಹಾಕಿ ಮಾಡ್ತೀವಿ ನಾವು. ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಇದು ತಪ್ಪು, ಇದು ಶಿಕ್ಷಾರ್ಹ ಅಪರಾಧ ಅನ್ನೋದ್ರೆ ಸೆಕ್ಷನ್ ವೈಸು ಎಷ್ಟು ಗಂಭೀರವಾದಂಥ ಪ್ರಕರಣ ಇದಾಗಿದೆ ಸರ್? ಇದು ಗಂಭೀರವಾದಂಥ ಪ್ರಕರಣ ಇದು ಒಂದನೇದಾಗಿ ಸುಳ್ಳು ಫೋರ್ಜರಿಯನ್ನು ದಾಖಲಾತಿಗಳನ್ನು ಹಾಕಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಹೊರಗೆ ಹಾಕಿದರೆ ಪನಿಷ್ಮೆಂಟ್ ಕೂಡ ಅವನಿಗೆ ಇಂಪ್ರಿಸನ್ಮೆಂಟ್ ಕೂಡ ಇದೆ. ಆನಂತರ ಫೈನ್ ಕೂಡ ಹಾಕುವಂಥದ್ದು ಆ ಪ್ರೊವಿಷನ್ ಕೂಡ ಇದೆ. ಅಲ್ಲಿ ಇಂಪ್ರಿಸನ್ ಅಂದರೆ ಎಷ್ಟು ವರ್ಷ? 3 ರಿಂದ 4 ವರ್ಷವರೆಗೆ ಇದೆ ಅಂತ ಕಾಣುತ್ತೆ. ಎಲ್ಲೋ ಒಂದು ಕಡೆ ಇದು ನಾನು ಈಗ ಆನ್ಲೈನಲ್ಲಿ ನೋಡ್ತಾ ಇದ್ದಾಗ 3ನೇ ಬಾರಿ NBW ಆಗಿರೋದು. ಸೊ ಇದನ್ನು ನೋಡ್ತಾ ಹೋದರೆ ಪೊಲೀಸರು ಎಲ್ಲೋ ಒಂದು ಕಡೆ ಅವ್ರನ್ನ ಹುಡುಕುವಂಥದ್ದಾಗಲಿ ಅಥವಾ ಅವ್ರನ್ನ ಕೋರ್ಟಿಗೆ ಕರ್ಕೊಂಬರುವಂಥ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಪೊಲೀಸ್ ಕಮಿಷನರ್ ಆಫೀಸಿಗೆ ಇದನ್ನು ಹೋಗಿದೆ ಅಂತಾದರೆ ಪೊಲೀಸ್ ಕಮಿಷನರ್ಗೆ ಇದು ಗೊತ್ತಿದ್ದು ಅದು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಇರುವಂಥ ಪೇದೆಗಳಿಗೆ ಇವರ ಪ್ರಕಾಶ್ ರಾಜ್ ಇದ್ದಾನೆ, ಎಲ್ಲಿ ಊರಲ್ಲಿ ಇದ್ದಾನೆ, ಎಲ್ಲಿಂದ ಅವನಿಗೆ ಟಿ ವಿಗೆ ಮಾಧ್ಯಮದವರಿಗೆ ಎಲ್ಲಿ ಕೊಡ್ತಾ ಇದ್ದಾನೆ, ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕರಿತಾ ಇದ್ದಾನೆ, ಅವನ ಇರುವಿಕೆ ಗೊತ್ತಿದ್ದು ಕೂಡ ಅದನ್ನು ಏನೋ ಇವರ ಕಾರ್ಯಪ್ರವೃತ್ತಿಯಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ದಿಲೀಪ್ ಕುಮಾರ್ ಪರವಾಗಿ ಕೋರ್ಟ್ನಲ್ಲಿ PCR ಹಾಕಿ ಈಗ ಕಾನೂನು ಹೋರಾಟವನ್ನು ನಡೆಸ್ತಾ ಇರುವಂಥ ವಕೀಲರಂತ ಧರ್ಮಪಾಲ್ ಅವರು ಹೇಳುವಂಥದ್ದು ಅಂದರೆ ಪ್ರಕಾಶ್ ರಾಜ್ಗೆ ತಾನು ಒಂದಕ್ಕಿಂತ ಹೆಚ್ಚು ವೋಟರ್ ಐ ಡಿಯನ್ನು ಇಟ್ಕೊಳ್ಳುವಂಥದ್ದು ಕಾನೂನಲ್ಲಿ ಅಪರಾಧ ಅನ್ನುವಂಥದ್ದು ಇಷ್ಟ ಅಲ್ಲ. ಆದರೂ ಕೂಡ ಕೋರ್ಟ್ ಮುಂದೆ ಬರದೆ ಎಲ್ಲೋ ಒಂದು ಕಡೆ ಉದ್ದಟತನವನ್ನು ಮೆರಿತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವ್ರನ್ನ ಕೋರ್ಟ್ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಅವ್ರು ಮಾಡ್ತಿದ್ದಾರೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.